ಸೊ ನಿಮ್ಗೆ ನಾವು ಲಾಸ್ಟ್ ವೀಕ್ನ 13 ಚಾಪ್ಟರ್ಸ್ಗಳನ್ನ ಬರ್ಸಿದ್ದು ನೆನಪು, ಐ ಥಿಂಕ್ ನೆನಪದ ಅನ್ಕೋತೀನಿ. ಎಸ್, ಅದ್ರ ಪ್ರಕಾರ ಸೊ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ವಿಲ್ ಗೋ ವಿತ್ ಸೆಕೆಂಡ್ ಯೂನಿಟ್ ಫಿಸಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟೇಟ್ ಫಿನಾನ್ಸ್. ಎಸ್, ವೆರಿ ಇಂಪಾರ್ಟೆಂಟ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟೇಟ್ ಫಿನಾನ್ಸ್. ಸೊ ನೆಕ್ಸ್ಟ್ ವಿಲ್ ಗೋ ವಿತ್ ನೆಕ್ಸ್ಟ್ ಯೂನಿಟ್, ನಾಟ್ ಪಿ ಎಫ್, ಫಿಸಿಕಲ್ ಮೀನ್ಸ್ ವಿತ್ತೀಯ, ವಿತ್ತೀಯ ಫಿಸಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟೇಟ್ ಫಿನಾನ್ಸ್. Physical development and state finance. Physical development and state finance. Okay, so then what do you mean by physical? Which means physical, it means vittiya, monetary ಏನು ಕರಿತೀವಿ ಆಸ್ಪೆಕ್ಟ್ಸ್ ಇಸ್ ಕಾಲ್ಡ್ ಆಸ್ ಫಿಸಿಕಲ್. ಓಕೆನಾ, ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ವರ್ಡ್ ಬಳಸ್ತೀವಿ ನಾವು ಎಕನಾಮಿಕ್ಸ್ ಒಳಗೆ. ಹಣಕ್ಕೆ ನಾವು ವಿತ್ತೀಯ ಅಂತ ಕರಿತೀವಿ, ಫಿನಾನ್ಸ್ ಇಸ್ ಕಾಲ್ಡ್ ಆಸ್ ವಿತ್ತೀಯ. ಅರ್ಥ ಆಯ್ತಾ? ಸೊ ಇಲ್ಲಿ ಹಾಗಿದ್ರೆ ಈ ಸಲದ ಫಿಸಿಕಲ್ ಸ್ಟ್ರಕ್ಚರ್ ಯಾವ ರೀತಿ ಅದ ನಮ್ಮದು. ಓಕೆನಾ, ಜೊತೆಗೆ ಸ್ಟೇಟ್ ರೆವಿನ್ಯೂ ಎಲ್ಲೆಲ್ಲಿಂದ ಬಂದದ ಮತ್ತು ಸ್ಟೇಟ್ ರೆವಿನ್ಯೂ ಏನು ಹೇಳ್ತದೆ ನಮಗೆ. ಓಕೆನಾ, ಸೊ ಹಾಗಾದರೆ 2023-24 ಬಜೆಟ್ನ ಪ್ರಕಾರ ಫಿಸಿಕಲ್ ಡೆಫಿಸಿಟ್ ಈಸ್ 2.60, ನಾಟ್ 100%. ದಟ್ ಇಸ್ ಜಸ್ಟ್ ಅ ಟಾರ್ಗೆಟ್. ಇದು ನಾವು ಬಜೆಟ್ ಡಿಸ್ಕಸ್ ಮಾಡೋ ಮುಂದೆ ಕೂಡ ಡಿಸ್ಕಸ್ ಮಾಡಿದ್ವಿ. ಓಕೆ, ಹಾಗಿದ್ರೆ 2024-25 ಓಕೆನಾ, 2024-25 ಮೀನ್ಸ್ ಈ ನ್ಯೂ ಬಜೆಟ್ ಪ್ರಕಾರ. ಓಕೆನಾ, ನೋ ಸಾರಿ, ಸೊ ಎಕನಾಮಿಕ್ ಸರ್ವೆ ಪ್ರಕಾರನೇ. ಓಕೆನಾ, ಓಕೆ, ಲಾಸ್ಟ್ ಇಯರ್ದು 2023-24 ಎಕನಾಮಿಕ್ಸ್ ಅವರಿಗೆ ಬಜೆಟ್ ಟಾರ್ಗೆಟ್ ಫಿಸಿಕಲ್ ಡೆಫಿಸಿಟ್ ಎಷ್ಟಿತ್ತು, ಎಷ್ಟಿರಬೇಕಿತ್ತು? ಫಿಸಿಕಲ್ ಡೆಫಿಸಿಟ್ ಈಸ್ 2.60. ಟಾರ್ಗೆಟ್ ಎಷ್ಟಿತ್ತು ಅವ್ರದ್ದು? 2.6, ಜಸ್ಟ್ ಅ ಟಾರ್ಗೆಟ್. ಬಟ್ ಆ್ಯಕ್ಚುಯಲ್ ಫಿಸಿಕಲ್ ಡೆಫಿಸಿಟ್ ಈಸ್ 2.8. ಯಾವುದ್ರ ಪ್ರಕಾರ? 2022-23 ಪ್ರೀವಿಯಸ್ ಇಯರ್. ಇದಕ್ಕಿಂತ ಪ್ರೀವಿಯಸ್ ಇಯರ್ದ ಫಿಸಿಕಲ್ ಡೆಫಿಸಿಟ್ ಎಷ್ಟಿತ್ತು? ಎಸ್, ಫಿಸಿಕಲ್ ಡೆಫಿಸಿಟ್ ಎಷ್ಟಿತ್ತು ಅಂತಂದರೆ 2.8. ಎಷ್ಟು? 2.8. ಅದೇ ನಮ್ಮಲ್ಲಿ ಒಂದು ಆ್ಯಕ್ಟ್ ಅದ, ಆ ಆ್ಯಕ್ಟ್ ಬಗ್ಗೆನೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ ಆ್ಯಕ್ಟ್ ಅಂದರೆ ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್. ಅಕಾರ್ಡಿಂಗ್ ಟು 2002 ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್. ಯಾವುದು? 2002 ಬರುವಂಥ ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್. ಓಕೆ, ಕರ್ನಾಟಕ ಫಿಸಿಕಲ್ 2002. ಎಸ್, 2002 ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಸೊ ಈ ಆ್ಯಕ್ಟ್ನ ಪ್ರಕಾರ ನಾವು 2002 ಒಳಗೆ ನಾವೇನು ಮಾಡ್ತೀವಪ್ಪ ಅಂದರೆ ಈ ಆ್ಯಕ್ಟನ್ನು ಜಾರಿಗೆ ತರ್ತೀವಿ. ಈ ಆ್ಯಕ್ಟ್ನ ಪ್ರಕಾರ ಯಾವಾಗಲೂ ಫಿಸಿಕಲ್ ಡೆಫಿಸಿಟ್ ಲೆಸ್ ದೆನ್ 3 ಇರಬೇಕು, ನಾಟ್ ಮೋರ್ ದ್ಯಾನ್ 3. ಸೊ ಯಾವಾಗಲೂ ಲೆಸ್ ದೆನ್ 3 ಇತ್ತು ಅಂತಂದರೆ ಆಲ್ವೇಸ್ ಗುಡ್ ಫಾರ್ ಎಕಾನಮಿ. ಅದರಿಂದ ನಮ್ಗೆ ಏನಾಗೋದಿಲ್ಲಪ್ಪ ಅಂದರೆ ಯಾವುದೇ ರೀತಿಯಂಥ ಬ್ಯಾಡ್ ಇಂಪ್ಯಾಕ್ಟ್ಗಳಾಗೋದಿಲ್ಲ. ಓಕೆನಾ, ಸೊ ಹಾಗಾಗಿ ಆನ್ ಎವರೇಜ್ ಫಿಸಿಕಲ್ ಡೆಫಿಸಿಟ್ ಎಷ್ಟಿರಬೇಕು ಅಂತ ಹೇಳ್ತಾರ? 3. ಎಷ್ಟಿರಬೇಕು? 3. ಓಕೆನಾ, ನಾವು ಟಾರ್ಗೆಟ್ ಎಷ್ಟು ಹಾಕೊಂಡಿದ್ವಿ? 2.6. ಲಾಸ್ಟ್ ಇಯರ್ದ 2.80, ನಾಟ್ 8. ಓಕೆ, 80. ಓಕೆನಾ, ಹಾಗಿದ್ರೆ ಸೊ ಇದ್ರ ಪ್ರಕಾರ 3 ನಮ್ದು ಆ್ಯಕ್ಚುಲಿ ಇರಬೇಕು. ಅಕಾರ್ಡಿಂಗ್ ಟು 15th ಫಿನಾನ್ಸ್ ಕಮಿಷನ್. ಯಾವುದು? 15th ಫಿನಾನ್ಸ್ ಎಸ್ 15th ಫಿನಾನ್ಸ್ ಕಮಿಷನ್. ಹಾಗಿದ್ರೆ 15th ಫಿನಾನ್ಸ್ ಕಮಿಷನ್ ಪ್ರಕಾರ ಫಿಸಿಕಲ್ ಡೆಫಿಸಿಟ್ ಎಷ್ಟಿರಬೇಕು? ಆರ್ ಗೆಟಿಂಗ್ ಮೈ ಪಾಯಿಂಟ್? ಎಸ್, ಏನು ಹೇಳಿಕತ್ತೀವಪ್ಪ ಅಂದರೆ ಆ್ಯಕ್ಚುಲಿ ಕರ್ನಾಟಕ ಸ್ಟೇಟ್ ಆ್ಯಕ್ಟ್ನ ಪ್ರಕಾರ, ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನ ಪ್ರಕಾರ ದ ಇಸ್ ಆಲ್ವೇಸ್ ಲೆಸ್ ದ್ಯಾನ್ 3 ಇರಬೇಕು. ಅದು ಯಾವಾಗಲೂ ಕೂಡ ಏನಿರಬೇಕು? ಲೆಸ್ ದ್ಯಾನ್ 3 ಇರಬೇಕು. ಬಟ್ 15th ಫಿನಾನ್ಸ್ ಕಮಿಷನ್ ಏನು ಹೇಳ್ತದಪ್ಪ ಅಂತಂದರೆ ಎಸ್ ಇಂಪಾರ್ಟೆಂಟ್ಲಿ ಫಿಸಿಕಲ್ ಡೆಫಿಸಿಟ್ ಎಷ್ಟಿರಬೇಕು? ಕಳೆಲೆಸ್ಟ್ ಅಂದರೆ 2022-23 ಎಸ್ 2022-23 ಫಿಸಿಕಲ್ ಡೆಫಿಸಿಟ್ ಎಷ್ಟಿರಬೇಕು ಅಂತಂದರೆ ಎಸ್ 3.5. ಎಷ್ಟಿರಬೇಕಂತ ಹೇಳಿತ್ತು? 3.5 ಫಿಸಿಕಲ್ ಡೆಫಿಸಿಟ್. ಓಕೆನಾ, ಅದೇ 23-24 ಎಸ್ ವೆರಿ ಇಂಪಾರ್ಟೆಂಟ್ಲಿ 23-24 ಫಿಸಿಕಲ್ ಡೆಫಿಸಿಟ್ ಎಷ್ಟಿರಬೇಕು ಅಂತಂದರೆ 3.0. ಹೌ ಮಚ್? 3.0. ಓಕೆ, ಹಾಗಿದ್ರೆ ನಾವು ಈ ರೂಲನ್ನು ಮೀರ್ತಾ ಇಲ್ಲ, ಈ ರೂಲನ್ನು ಕೂಡ ನಾವೇನು ಮಾಡ್ತಿಲ್ಲಪ್ಪ ಅಂದರೆ ಮೀರ್ತಾ ಇಲ್ಲ. ಬಿಕಾಸ್ ಲಾಸ್ಟ್ ಇಯರ್
3.5 ಇರಬೇಕಂತ ಹೇಳಿದ್ರು, ನಮ್ದು 2.6 ಇತ್ತು, ಟಾರ್ಗೆಟ್ ಕೂಡ 2.60 ಇತ್ತು, 2.8 ಆಯ್ತು. ಅಲ್ಲಿ ಕೂಡ ನಾವೇನಾಗಿದ್ದಪ್ಪ ಅಂದರೆ ನಾವು ಅಂದ್ರೆ ಅದನ್ನ ರೀಚ್ ಅಂದ್ರೆ ಅದನ್ನ ಕ್ರಾಸ್ ಮಾಡಿಲ್ಲ. ಅಂದರೆ ಸೊ ನಮ್ದು ಏನದಪ್ಪ ಅಂದರೆ ಬ್ಯಾಲೆನ್ಸ್ಡ್ ಆಗ್ಯದ ಎಕಾನಮಿ. ಏನಾಗ್ಯದ ನಮ್ದು ಬ್ಯಾಲೆನ್ಸ್ಡ್ ಆಗೇನಪ್ಪ ಅಂತಂದರೆ ನಾವು ಇದನ್ನು ತೊಗೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತೀವಿ. ಓಕೆನಾ? ಹಾಗಿದ್ರೆ ಸೊ ನೆಕ್ಸ್ಟ್ ಕರ್ನಾಟಕದ GDP ಒಳಗೆ ನಮ್ದು ಟೋಟಲ್ 2.60 ಎಸ್ 2.80, ಅದೇನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಹಾಗಿದ್ರೆ ಸೋರ್ಸ್ ಆಫ್ ಇನ್ಕಮ್ ಬೇರೆ ಬೇರೆ ನಮ್ಮ ಕರ್ನಾಟಕ ಎಲ್ಲೆಲ್ಲಿಂದ ಇನ್ಕಮ್ ಜಾಸ್ತಿ ಬರ್ತದೆ. ಓಕೆನಾ? ಬಿಕಾಸ್ ಚಾಪ್ಟರ್ ನೇಮ್ ಈಸ್ ಸ್ಟೇಟ್ ಫಿಸಿಕಲ್ ಡೆಫಿಸಿಟ್ ಆ್ಯಂಡ್ ಸ್ಟೇಟ್ ಫಿನಾನ್ಸ್. ಹಾಗಾದರೆ ಕರ್ನಾಟಕ ಸ್ಟೇಟ್ಗೆ ಎಲ್ಲೆಲ್ಲಿಂದ ಇನ್ಕಮ್ ಬರ್ತದೆ. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಸೊ ಕಂಪೇರಿಂಗ್ ಟು ದಿ ಆಲ್ ಸೌತ್ ಇಂಡಿಯನ್ ಸ್ಟೇಟ್ಸ್, ಎಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಕಂಪೇರ್ ಮಾಡಿದರೆ ಕರ್ನಾಟಕದ ಫಿಸಿಕಲ್ ಡೆಫಿಸಿಟ್ ಕಡಿಮೆ ಅದ, ಅಂದರೆ ಎಲ್ಲರದು ಜಾಸ್ತಿ ಅದ. ಓಕೆ, ಎಲ್ಲ ಸೌತ್ ಇಂಡಿಯನ್ ಸ್ಟೇಟ್, ದಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಸ್, ಸೌತ್ ಇಂಡಿಯನ್ ಸ್ಟೇಟ್ಸ್ಗಳಿಗೆ ಕಂಪೇರ್ ಮಾಡಿದರೆ ಕರ್ನಾಟಕದ ಫಿಸಿಕಲ್ ಡೆಫಿಸಿಟ್ ಏನದಪ್ಪ ಅಂತಂದರೆ ಕಡಿಮೆ ಅದ. ಓಕೆ, ಬೇರೆ ಬೇರೆ ಸ್ಟೇಟ್ಸ್ ಜಾಸ್ತಿ ಇರ್ಬೋದು, ಬಟ್ ನಮ್ದು ಏನದಪ್ಪ ಅಂತಂದರೆ ಕಡಿಮೆ ಅದ. ಯಾವುದ್ರ ಪ್ರಕಾರ? ಸೊ ಈ ಒಂದು ಎಕನಾಮಿಕ್ ಸರ್ವೆಯ ಪ್ರಕಾರ. ಓಕೆನಾ? ಎಸ್. ಹಾಗಿದ್ರೆ ಸೊ ನೆಕ್ಸ್ಟ್ ನಮ್ದು ಕರ್ನಾಟಕಕ್ಕೆ ಸೋರ್ಸ್ ಆಫ್ ಇನ್ಕಮ್ ಯಾವ್ಯಾವ ಸ್ಟೇಟಿಂದ, ಯಾವ್ಯಾವ ಸೋರ್ಸಿಂದ ಇನ್ಕಮ್ ಬರ್ತದೆ. ಸೋರ್ಸಸ್ ಆಫ್ ಇನ್ಕಮ್ ಸೋರ್ಸಸ್, ಯಾವ್ಯಾವುದಿಂದ ನಮ್ಗೆ ಹೆಚ್ಚಿಗೆ ಇನ್ಕಮ್ ಬರ್ತದೆ. ಫಸ್ಟ್ ಒನ್ ಈಸ್ ರಾಜಸ್ವ ಅಂತ ಹೇಳಿ ಕರಿತೇವೆ ಇನ್ ಕನ್ನಡದಾಗ. ರಾಜಸ್ವ ಇಟ್ ಮೀನ್ಸ್ ಸ್ಟೇಟ್ ಓನ್ಡ್ ಟ್ಯಾಕ್ಸ್. ವಾಟ್ ಯು ಮೀನ್ ಬೈ ಸ್ಟೇಟ್ ಓನ್ಡ್ ಟ್ಯಾಕ್ಸ್? ಸ್ಟೇಟ್ ಓನ್ಡ್ ಟ್ಯಾಕ್ಸ್ ಅಂದರೆ ಕೆಲವೊಂದಿಷ್ಟು ಗೂಡ್ಸ್ ಆ್ಯಂಡ್ ಸರ್ವಿಸ್ ಮೇಲೆ ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ಗೋಯಿಂಗ್ ಟು ಇಂಪೋಸ್ ದ ಟ್ಯಾಕ್ಸ್ ಆ್ಯಂಡ್ ದ ಗೌರ್ಮೆಂಟ್ ಕರ್ನಾಟಕ ಓನ್ಲಿ ಕಲೆಕ್ಟ್ ದ ಟ್ಯಾಕ್ಸ್. ಓಕೆನಾ? ಸೊ ಇದಕ್ಕೆ ನಾವೇನು ಕರಿತೀವಿ? ಸ್ಟೇಟ್ ಓನ್ಡ್ ಟ್ಯಾಕ್ಸ್ ಅಂತ ಹೇಳಿ ಕರಿತೀವಿ. ಅದು ಕನ್ನಡಕ್ಕೆ ರಾಜಸ್ವ. ಏನು ಕರಿತೀವಿ? ರಾಜಸ್ವ. ಸೊ ಫಸ್ಟ್ ಹೈಯೆಸ್ಟ್ ನಮ್ಗೆ ಎಲ್ಲಿಂದ ಬರ್ತದಪ್ಪ ಅಂತಂದರೆ ಎಸ್, ಸ್ಟೇಟ್ ಓನ್ಡ್ ಟ್ಯಾಕ್ಸ್ ಮೀನ್ಸ್ ರಾಜಸ್ವ. ಸೆಕೆಂಡ್ ಹೈಯೆಸ್ಟ್ ನಮ್ಗೆ ಎಲ್ಲಿಂದ ಬರ್ತದಪ್ಪ ಅಂತಂದರೆ ಸೊ ನಾನ್ ಟ್ಯಾಕ್ಸ್ ರೆಸಿಪ್ಟ್ಸ್. ಫಸ್ಟ್ ಹೈಯೆಸ್ಟ್ ಈಸ್ ಟ್ಯಾಕ್ಸ್, ಸೆಕೆಂಡ್ ಹೈಯೆಸ್ಟ್ ಈಸ್ ನಾನ್ ಟ್ಯಾಕ್ಸ್ ರೆಸಿಪ್ಟ್ಸ್. ತೆರಿಗೆಯೇತರ ರಾಜಸ್ವ. ಓಕೆನಾ? ಎಸ್. ಥರ್ಡ್ ಹೈಯೆಸ್ಟು ಸೆಂಟ್ರಲ್ದಿಂದ ನಮಗೆ ಬರುವಂತಹ ಪಾಲು ಅಕಾರ್ಡಿಂಗ್ ಟು ದ ಫಿನಾನ್ಸ್ ಕಮಿಷನ್ನ ಪ್ರಕಾರ ನಮ್ದೇನು ಶೇರ್ ಬರ್ತೈತಲ್ಲ ಅದು ಥರ್ಡ್ ಹೈಯೆಸ್ಟ್. ಓಕೆ, ಕೇಂದ್ರದಿಂದ ಪಾಲು. ಓಕೆ, ಸೊ ನೆಕ್ಸ್ಟ್ ಒನ್ ಸಬ್ಸಿಡಿ. ಫೋರ್ತ್ ಒನ್ ಸಹಾಯಧನ, ಸಬ್ಸಿಡಿ. ದೀಸ್ ಆರ್ ಕರ್ನಾಟಕಸ್ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ಇನ್ಕಮ್. ಓಕೆ, ಅರ್ಥ ಆಗ್ಲಿಕ್ಕತ್ತದಲ್ಲ? ಎಸ್. ಸೊ ಇಲ್ಲಿ ನೋಡ್ರಿ, ನಮ್ಗೆ ಹೈಯೆಸ್ಟ್ ಕರ್ನಾಟಕ ಸ್ಟೇಟ್ಗೆ ಸೋರ್ಸಸ್ ಆಫ್ ಇನ್ಕಮ್ ಯಾವುದಪ್ಪ ಅಂದರೆ ಸ್ಟೇಟ್ ಓನ್ ಟ್ಯಾಕ್ಸ್, ನಾನ್ ಟ್ಯಾಕ್ಸ್ ರೆಸಿಪ್ಟ್ಸ್, ಶೇರ್ 15th ಫಿನಾನ್ಸ್ ಕಮಿಷನ್ ಶೇರ್ ಆ್ಯಂಡ್ ಸಬ್ಸಿಡೀಸ್. ಓಕೆನಾ? ಚಲ್, ಹಾಗಿದ್ರೆ 15th ಫಿನಾನ್ಸ್ ಕಮಿಷನ್ನ ಪ್ರಕಾರ ಮತ್ತು 14th ಫಿನಾನ್ಸ್ ಕಮಿಷನ್ನ ಪ್ರಕಾರ ನಮ್ಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇನ್ಕಮ್ ಎಲ್ಲಿಂದ ಬಂತು ಅಂದರೆ ಕೇಂದ್ರದಿಂದ ಕರ್ನಾಟಕಕ್ಕೆ ಎಷ್ಟು ಶೇರ್ ಬಂತು. ಓಕೆ, ಫಿನಾನ್ಸ್ ಕಮಿಷನ್ನ ಪ್ರಕಾರ ಎಸ್, ಫಿನಾನ್ಸ್ ಕಮಿಷನ್ ಪ್ರಕಾರ ಎಲ್ಲೆಲ್ಲಿಂದ ಎಷ್ಟೆಷ್ಟು ಇನ್ಕಮ್ ಬಂತು. ಫಸ್ಟ್ ನೋಡ್ರಿ, ಎಷ್ಟು ಶೇರ್ ಬಂತು ಅಕಾರ್ಡಿಂಗ್ ಟು 14th ಫಿನಾನ್ಸ್ ಕಮಿಷನ್. ಎಸ್, 14th ಫಿನಾನ್ಸ್ ಕಮಿಷನ್ ಪ್ರಕಾರ ನಮ್ಗೆ ಎಷ್ಟು ಬಂತಪ್ಪ ಅಂತಂದರೆ 4.7. ಹೌ ಮಚ್? 4.7. ಅದೇ 15th ಫಿನಾನ್ಸ್ ಕಮಿಷನ್ ಪ್ರಕಾರ 3.7. ಹೌ ಮಚ್? 3.7. ಅರ್ಥ ಆಗ್ಲಿಕ್ಕತ್ತದ? ಎಸ್, 14th ಫಿನಾನ್ಸ್ ಕಮಿಷನ್ ಪ್ರಕಾರ 4.7, 15th ಫಿನಾನ್ಸ್ ಕಮಿಷನ್ ಪ್ರಕಾರ 3.7. ಅಂದರೆ ಎರಡಕ್ಕೆ ಕಂಪೇರ್ ಮಾಡಿದರೆ 1% ಏನಾಗ್ಯದಪ್ಪ ಅಂದರೆ ರೆಡ್ಯೂಸ್ ಆಗ್ಯದ. ಏನಾಗ್ಯದ? 1% ಏನಾಗ್ಯದಪ್ಪ ಅಂತಂದರೆ ರೆಡ್ಯೂಸ್ ಆಗ್ಯದ. ಯಾಕಂದರೆ ಎರಡೂ ಫಿನಾನ್ಸ್ ಕಮಿಷನ್ ಕಂಪೇರ್ ಮಾಡಿದರೆ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ 1% ಇನ್ಕಮ್ ಕಡಿಮೆನ ಕೊಡಬೇಕಂತ ಹೇಳ್ತೇವೆ. ನಾವು ಅದ್ರ ಬಗ್ಗೆ ಈಗಾಗಲೇ ಡಿಸ್ಕಸ್ ಮಾಡಿದ್ದೇವೆ. ಎಸ್, 100% ಇನ್ಕಮ್ ಒಳಗೆ 42% ಕೊಡಬೇಕಂತೇಳಿ 14th ಫಿನಾನ್ಸ್ ಕಮಿಷನ್ ಹೇಳಿತ್ತು. ಓಕೆ, ಅದೇ 41% ಕೊಡಬೇಕು ಅಂಥೇಳಿ 15th ಫಿನಾನ್ಸ್ ಕಮಿಷನ್ ಇತ್ತು ಫಾರ್ ದ ಪರ್ಪಸ್ ಆಫ್ ಡೆವಲಪ್ಮೆಂಟ್ ಆಫ್ J&K. ವೈ 1% ರೆಡ್ಯೂಸ್ಡ್? ಸೊ ಬಿಕಾಸ್ ಆಫ್ J&K, ಜಮ್ಮು ಮತ್ತು ಕಾಶ್ಮೀರಕ್ಕೆ ಏನಾಗಿರ್ತದಪ್ಪ ಅಂದರೆ ಇನ್ಕಮ್ ಹಂಚಿಕೆ ಮಾಡಬೇಕಾಗ್ತದೆ. ಓಕೆನಾ? ಹಾಗಿದ್ರೆ
ಸೊ ಇಲ್ಲಿ ನೋಡಿ ಒಂದು ಬಜೆಟ್ ಒಳಗೆ ಯಾವ್ಯಾವುದಕ್ಕೆ ಎಷ್ಟೆಷ್ಟು ರೇಷಿಯೋಗಳನ್ನು ಹಂಚಿಕೆ ಮಾಡಬೇಕು. 100% ಒಂದು ಬಜೆಟ್ ಅಂದ್ಕೊಂಡ್ರೆ ಆ ಬಜೆಟ್ ಒಳಗೆ ಯಾವ್ಯಾವ ರೀತಿಯಾದಂಥ ಪ್ರಾಜೆಕ್ಟ್ಸ್ಗಳಿಗೆ ಎಷ್ಟೆಷ್ಟು ರೀತಿಯಿಂದ ರೇಷಿಯೋಗಳು ಇರಬೇಕು ಅಂತ ಹೇಳ್ತಾರೆ. ಸೊ ಬಜೆಟ್ ಆ್ಯಂಡ್ ರೇಷಿಯೋಸ್. ಎಸ್, ಬಜೆಟ್ ಆ್ಯಂಡ್ ರೇಷಿಯೋಸ್. ಬಜೆಟ್ ಆ್ಯಂಡ್ ರೇಷಿಯೋಸ್ ಯಾವ್ಯಾವುದಕ್ಕೆ ಎಷ್ಟೆಷ್ಟು ರೇಷಿಯೋಗಳನ್ನು ಹಂಚಿಕೆ ಮಾಡಬೇಕು. ಫಸ್ಟ್ ಒಂದು PER 25%. ಏನು PER 25%. Sir, what do you mean PR? PR, it means public expenditure ratio. Public expenditure ratio. PER is equals to what? Public expenditure ratio. Public expenditure ratio. ಏನು ಸರ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ರೇಷಿಯೋ ಅಂತಂದರೆ, ಸೊ ಈಗ ನಾವು 100% ಇಟ್ಕೊಂಡು ಬಜೆಟ್ ಮಾಡ್ತೀವಿ ಅಂತಂದರೆ ಔಟ್ ಆಫ್ ದಟ್ 100% ಕಂಪಲ್ಸರಿ ನಾವು ಅದರ 25% ಆದರೂ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಕೊಡಲೇಬೇಕು. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮೀನ್ಸ್ ವಾಟ್? ಫುಡ್ ಸೆಕ್ಯೂರಿಟಿ, ಪೆನ್ಷನ್ಸ್ ಆಗಿರ್ಬೋದು, ಎಜುಕೇಷನ್, ಹೆಲ್ತ್. ಸೊ ನಾಟ್ ಎಜುಕೇಷನ್, ಹೆಲ್ತ್, ಫುಡ್ ಸೆಕ್ಯೂರಿಟಿ ಆಗಿರ್ಬೋದು, ಪೆನ್ಷನ್ಸ್ಗಳಾಗಿರ್ಬೋದು. ಓಕೆನಾ? ಸೊ ದರ್ ಇಸ್ ವೇರಿಯಸ್ ಪೆನ್ಷನ್ಸ್ ಲೈಕ್ ಓಲ್ಡ್ ಏಜ್ ಪೆನ್ಷನ್ಸ್, ವಿಡೋ ಪೆನ್ಷನ್ಸ್, ಫಿಸಿಕಲಿ ಚಾಲೆಂಜ್ಡ್ ಪೆನ್ಷನ್ಸ್, ಹಿಂಗೆ ಬೇರೆ ಬೇರೆ ಪೆನ್ಷನ್ಸ್ಗಳು ಬರ್ತವೆ. ಅಂದರೆ ಪಬ್ಲಿಕ್ ವೆಲ್ಫೇರ್ಗೆ ನಾವೇನು ಮಾಡಬೇಕು? ಔಟ್ ಆಫ್ 100% ಅಟ್ಲೀಸ್ಟ್ ಪಬ್ಲಿಕ್ ವೆಲ್ಫೇರ್ಗೆ ನಾವೇನು ಮಾಡಬೇಕಪ್ಪ ಅಂತಂದರೆ 25% ರಿಸರ್ವ್ ಮಾಡಲೇಬೇಕು. ಆವಾಗ ಅದೇನಾಗ್ತದಪ್ಪ ಅಂದರೆ ಏನಾಗ್ತದೆ? ಮಾಡೆಲ್ ಬಜೆಟ್ ಆಗ್ತದೆ. ಓಕೆ, ಸೊ ಕಂಪಲ್ಸರಿ 25% ಅನ್ರಿ, ನಾಟ್ ಮೋರ್ ದೆನ್ ಆರ್ ನಾಟ್ ಲೆಸ್ ದೆನ್. ಇಲ್ಲ, ಮೋರ್ ದೆನ್ನೂ ಮಾಡ್ಬೋದು, ನಾಟ್ ಲೆಸ್ ದೆನ್ನೂ ಮಾಡ್ಬೋದು. ಇಟ್ ಈಸ್ ಲೆಫ್ಟ್ ಟು ದಿ ಗೌರ್ಮೆಂಟ್. ಬಟ್ ವೆನ್ ಇಟ್ ಕಮ್ಸ್ ಟು ದಿ ಮಾಡೆಲ್, ಅದನ್ನ ಯಾವಾಗ ನಾವು ಮಾದರಿಯ ಬಜೆಟ್ ಅಂತ ಹೇಳಿ ಕರಿತೀವಿ, ಯಾವಾಗ ನಾವು ಮಾಡೆಲ್ ಬಜೆಟ್ ಅಂತ ಹೇಳಿ ಕರಿತೀವಪ್ಪ ಅಂದರೆ ಅದ್ರಾಗ ಅಟ್ಲೀಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ 25% ರಿಸರ್ವ್ ಮಾಡಲೇಬೇಕು. ಓಕೆ, ಇದನ್ನು ನಾವೇನು ಥೆರಾಟಿಕಲ್ ಕಾನ್ಸೆಪ್ಟ್ಸ್ಗಳು ಹೇಳ್ತಾ ಹೋಗ್ತೇವೆ. ಓಕೆ, ಸೆಕೆಂಡ್ ಒನ್ ಈಸ್ ಸೊ SAR, ಸೋಷಿಯಲ್ ಅಲೋಕೇಶನ್ ರೇಷಿಯೋಸ್. SAR. Second one is SAR. SAR, social allocation ratio. ಎಷ್ಟಿರಬೇಕು? SAR ಎಷ್ಟಿರಬೇಕು ಅಂತಂದರೆ SAR 40% ಇರಬೇಕು. 40% ಎಷ್ಟಿರಬೇಕಾ? 40% ಇರಬೇಕು ಅಂತ ಹೇಳ್ತಾರೆ. ಸೊ ದೆನ್ ವಾಟ್ ಯು ಮೀನ್ ಬೈ ಸೋಷಿಯಲ್ ಅಲೋಕೇಶನ್ ರೇಷಿಯೋ? ಇಲ್ಲಿ ನೋಡ್ರಿ, ಸೋಷಿಯಲ್ ಅಲೋಕೇಶನ್ ರೇಷಿಯೋ ಇಟ್ ಮೀನ್ಸ್ ಏನಪ್ಪ ಅಂತಂದರೆ, ಎಸ್, ಆ ಒಂದು ಬಜೆಟ್ನಲ್ಲಿ ಸೋಷಿಯಲ್ ವೆಲ್ಫೇರ್ಗೆ ನಾವು ಏನೇನು ಮಾಡ್ತೀವಿ, ಲೈಕ್ ಎಜುಕೇಷನ್, ಹೆಲ್ತ್, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್, ಸ್ಯಾನಿಟೈಸೇಷನ್. ಓಕೆನಾ? ಸೊ ಈ ರೀತಿ ಅಂದರೆ ಅದರಿಂದ ಸೋಷಿಯಲ್ಗೇನು ವೆಲ್ಫೇರ್ ಆಗ್ತದೆ. ಸೊ ಅದಕ್ಕೆ ನಾವು ಎಷ್ಟು ರಿಸರ್ವ್ ಮಾಡಬೇಕಪ್ಪ ಅಂತಂದರೆ ಔಟ್ ಆಫ್ 100% ವಿ ಹ್ಯಾವ್ ಟು ರಿಸರ್ವ್ ಅಟ್ಲೀಸ್ಟ್ 40%. ಕೆಲವೊಂದು ಕೇಸಸ್ ಒಳಗೆ ಮೋರ್ ದೆನ್ 40% ಇರ್ಬೋದು, ಲೆಸ್ ದೆನ್ 40% ಇರ್ಬೋದು. ಬಟ್ ಅದನ್ನು ಮಾಡೆಲ್ ಅಂತ ಹೇಳಿ ಕರೆದಾಗ ಅದೇನಾಗ್ತದಪ್ಪ ಅಂದರೆ ಅಟ್ಲೀಸ್ಟ್ 40% ನಾವು ಅದಕ್ಕೆ ರಿಸರ್ವ್ ಮಾಡಬೇಕಾ? ಸೋಷಿಯಲ್ ಅಲೋಕೇಶನ್ ರೇಷಿಯೋಗಳಿಗೆ ರಿಸರ್ವ್ ಮಾಡಬೇಕು ಅಂತ ಎಕನಾಮಿಕ್ಸ್ ಸರ್ವೆ ಹೇಳ್ತದೆ. ಆ್ಯಂಡ್ ಥರ್ಡ್ ಒನ್ ಸೋಷಿಯಲ್ ಪ್ರಯಾರಿಟಿ ರೇಷಿಯೋ. SPR. ಥರ್ಡ್ ಒನ್ ಇಸ್ SPR. SPR, it means social priority ratio. ಎಸ್, ಸೋಷಿಯಲ್ ಪ್ರಯಾರಿಟಿ ರೇಷಿಯೋ. SPR ಎಷ್ಟಿರಬೇಕು ಅಂತಂದರೆ 50%. SPR ಎಷ್ಟಿರಬೇಕಾ? 50%. ಅಗೇನ್ ಎಜುಕೇಷನ್ ಪ್ರಯಾರಿಟಿ ಸೆಕ್ಟರ್ಸ್ ಅಂತ ಇರ್ತವೆ ನಮ್ಮಲ್ಲಿ. ಒಂದು ಬಜೆಟ್ನಾಗ ನಾವು ಕೆಲವೊಂದಕ್ಕೆ ಮೊದಲ ಆದ್ಯತೆಯನ್ನು ಕೊಡಲೇಬೇಕು. ಲೈಕ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್, ರೂರಲ್ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್, ಹೆಲ್ತ್, ಎಜುಕೇಷನ್, ಸ್ಯಾನಿಟೈಸೇಷನ್, ಈ ರೀತಿ ಕೆಲವು ಸೆಕ್ಟರ್ಸ್ ಇರ್ತವೆ. ಇರಿಗೇಷನ್, ಇಂಥದ್ದು ಕೆಲವೊಂದಕ್ಕೆ ನಾವೇನು ಮಾಡಬೇಕಂದ್ರೆ ಪ್ರಯಾರಿಟಿ ಕೊಡಲೇಬೇಕು. ನಾವು SPR ಅಂತ ಕರಿತೀವಿ, ಸೋಷಿಯಲ್ ಪ್ರಯಾರಿಟಿ ರೇಷಿಯೋ 50%. ಓಕೆನಾ? ಹ್ಯೂಮನ್ ಎಕ್ಸ್ಪೆಂಡಿಚರ್ ರೇಷಿಯೋ HER. ಫೋರ್ತ್ ಒನ್ HER, ಹ್ಯೂಮನ್ ಎಕ್ಸ್ಪೆಂಡಿಚರ್ ರೇಷಿಯೋ ಎಷ್ಟಿರಬೇಕು? ಓನ್ಲಿ 5%. ಹೌ ಮಚ್? ಓನ್ಲಿ 5%. ಓನ್ಲಿ 5%. ದೆನ್ SER, ಇಟ್ ಮೀನ್ಸ್ ಹ್ಯೂಮನ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅಂದರೆ ಒಬ್ಬ ಮಾನವನ ಅಭಿವೃದ್ಧಿಗೆ ಬೇಕಾದಂಥ ಕೆಲವೊಂದಿಷ್ಟು ಅಂಶಗಳನ್ನು, ಕೆಲವೊಂದಿಷ್ಟು ಫೆಸಿಲಿಟಿಗಳನ್ನು ಕೊಡಲಿಕ್ಕೆ ನಾವು ರಿಸರ್ವ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಮಾನವನ ಅಭಿವೃದ್ಧಿ ಬೇಕಾದಂಥ ಫೆಸಿಲಿಟಿಗಳಂತ ಅಂತಂದ್ರೆ ಯಾವುದು? ಬೆಸ್ಟ್ ಥಿಂಗ್ ಇಸ್ ಫುಡ್ ಸೆಕ್ಯೂರಿಟಿ, ಹೆಲ್ತ್, ಸ್ಯಾನಿಟೈಸೇಷನ್. ಓಕೆನಾ? ನ್ಯೂಟ್ರಿಷನ್. ಓಕೆ, ಚಲೋ. ಈಗ ಡೌಟ್ ಏನು ಸರ್? ಇಟ್ ಇಸ್ ಆಲ್ರೆಡಿ ಮೋರ್ ದ್ಯಾನ್ 100%. ಓಕೆ, ವಾಟ್ ಐ ಸೆಡ್, ಇಟ್ ಕ್ಯಾನ್ ಬಿ ಲೆಸ್ ಆರ್ ಮೋರ್.
ಓಕೆ ಸಿಚುವೇಶನ್ ಹಿಯರ್ ಎಲ್ಲ ಥಿಯರಿಗಳನ್ನು ಎಲ್ಲ ರೇಷಿಯೋಗಳನ್ನು ಒಂದೇ ಬಜೆಟ್ ಒಳಗೆ ಇಂಪಾಸಿಬಲ್. ಕರೆಕ್ಟಾ? ಇದನ್ನು ಮಾಡೆಲ್ ಹೇಳ್ತದೆ. ಇಟ್ಸ್ ಜಸ್ಟ್ ಅ ಮಾಡೆಲ್. ಎಸ್, ಓಕೆನಾ? ಸೊ ನಾವು ಐದರ್ 25% ಅಂತಂದರೆ 25% ಕೊಡಬೇಕಿಲ್ಲ. ಯಾವಾಗಲೂ ಕೂಡ ಅಷ್ಟು ಕಂಪೇರ್ ಮಾಡಿದರೆ ಆಲ್ವೇಸ್ ಲೆಸ್ ತನೇ ಇರ್ತದೆ. ಅರ್ಥ ಆಗ್ಲಿಕ್ಕೆ ಇದು ಒಂದೇ ಬಜೆಟಲ್ಲಿ ಎಲ್ಲ ರೇಷಿಯೋಗಳು ಇರೋದಿಲ್ಲ. ಓಕೆ, ಜಸ್ಟ್ ಅ ಮಾಡೆಲ್ ಬಜೆಟ್ ಅಂದರೆ ಹಿಂಗೆ ಇರಬೇಕು ಅಂತ ಹೇಳ್ತಾರೆ. ಸೊ ಇದನ್ನು ನಾವೇನು ಕರಿತೀವಪ್ಪ ಅಂತಂದರೆ ಬಜೆಟ್ ಆ್ಯಂಡ್ ರೇಷಿಯೋಸ್. ಅಂದರೆ ಬಜೆಟ್ನಾಗ ಯಾವುದಕ್ಕೆ ಎಷ್ಟೆಷ್ಟು ರೇಷಿಯೋಗಳನ್ನು ಅಲೋಕೇಟ್ ಮಾಡಬೇಕು ಅನ್ನೋಂಥದ್ದನ್ನೇ ಬಜೆಟ್ ಆ್ಯಂಡ್ ರೇಷಿಯೋಸ್ ಅಂತೇಳಿ ಕರಿತೀವಿ. ಅರ್ಥ ಆಗ್ಲಿಕ್ಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಸೆಕೆಂಡ್ ಯೂನಿಟ್.